ಹಾಯ್ ಎಲ್ರಿಗೂ. ನನ್ನ ದಿನ ಸ್ವಲ್ಪ ಪ್ಲೆಸೆಂಟ್ ಮತ್ತು ಲೇಸಿ ಆಗಿತ್ತು. ಬೆಳಗ್ಗೆ ಕೆಲಸಗಳನ್ನ ಮುಗಿಸಿ ಅಡುಗೆ ಮಾಡೋಣ ಅಂತ ಕಿಚನಿಗೆ ಬಂದಾಗ ಏನು ರೆಸಿಪಿ ಮಾಡಬೇಕು ಅಂತ ಯೋಚನೆ ಬರುತ್ತೆ. ನಾವು ಮಾಡೋ ಅಡುಗೆ ಎಲ್ರಿಗೂ ಇಷ್ಟ ಆಗಬೇಕಲ್ವಾ? ಹಾಗೆ ರಿಲೇಷನ್ಶಿಪ್ಸ್ ಕೂಡ ಎಲ್ಲರೂ ಚೆನ್ನಾಗಿರಬೇಕು, ಒಟ್ಟಿಗೆ ಖುಷಿಯಾಗಿರಬೇಕು ಅಂತ ಬಯಸೋದು ಸಹ ಸಹಜ. ಒನ್ ಸೈಡ್ ರಿಲೇಷನ್ಶಿಪ್ ಯಾವಾಗಲೂ ಸಹ ಫ್ಲಾಪ್ ಆಗುತ್ತೆ. ಅದು ಲವ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್ ಆರ್ ಹಸ್ಬೆಂಡ್ ಆ್ಯಂಡ್ ವೈಫ್, ಇಲ್ಲಾಂದರೆ ಡಾಟರ್ ಇನ್ ಲಾ, ಬಿಟ್ವೀನ್ ಇನ್ಲಾಸ್ ಕೂಡ ಆಗಿರುತ್ತೆ. ಟೂ ಸೈಡ್ಸಿಂದ ಎಫರ್ಟ್ ಇದ್ದರೆ ಮಾತ್ರ ಒಳ್ಳೆ ರಿಲೇಷನ್ಶಿಪ್ ಆಗೋದು. ಮನೆ ಕೆಲಸ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಅಂತ ಹಸ್ಬೆಂಡ್ ಹೇಳಬಾರ್ದು. ಒಂದು ವೈಫ್ ಬಯಸೋದು ಹೆಲ್ಪ್ ಅಲ್ಲ, ರೆಸ್ಪೆಕ್ಟ್ ಮತ್ತು ಜೊತೆಯಲ್ಲಿ ಕಳೆಯೋ ಚಿಕ್ಕ ಪುಟ್ಟ ವಿಷಯಗಳ ಚರ್ಚೆ. ಹಾಗಂತ ರಜೆ ಹಾಕಿ ಕೂತ್ಕೊಂಡು ಮಾತಾಡಿ ಅವಳಿಗೆ ಕೆಲಸ ಮಾಡಿಕೊಡಿ, ಹೆಲ್ಪ್ ಮಾಡಿ ಅಂತ ಅಲ್ಲ. ಬದಲಿಗೆ ಸಿಕ್ಕ ಟೈಮ್ನ ಪ್ರೀತಿಯಿಂದ ಹೆಲ್ಪ್ ಮಾಡೋ ಮುಖಾಂತರ ತೋರಿಸೋ ಪ್ರೀತಿ. ಅದೇ ಥರ ಇನ್ಲಾ ಕೂಡ ಅಷ್ಟೆ. ಅವಳು ನಮಗಾಗಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ನಾಷ್ಟ ಅಡುಗೆ ಮಾಡಿ ಕೊಡ್ತಾಳೆ. ಸೊ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡಿದರೆ ಎಷ್ಟೋ ಖುಷಿ. ಮಕ್ಕಳು ಅಷ್ಟೇ. ನನ್ನ ಅಮ್ಮ ಒಳ್ಳೆ ರೆಸಿಪೀಸ್ ಮಾಡಿ ಕೊಡ್ತಾಳೆ. ಸೊ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಎಲ್ಲರೂ ಮನೋಭಾವ ಮನಸ್ಥಿತಿ ಚೇಂಜ್ ಆದರೆ ಮನೆ ದೇವಸ್ಥಾನ ಅನಿಸುತ್ತೆ. ಯಾಕಂದರೆ ಬೇಜಾರಾದಾಗ ನಾವು ಹೋಗಬೇಕು ಅಂದ್ಕೊಳ್ಳೋ ಒಂದೇ ಜಾಗ ದೇವಸ್ಥಾನ. ಏನಕ್ಕೆ? ನೆಮ್ಮದಿ ಸಿಗಲಿ ಅಂತ. ಇವತ್ತು ಬೇಳೆ ಸಾಂಬಾರು, ಮುದ್ದೆ ಆ್ಯಂಡ್ ನುಗ್ಗೆಕಾಯಿ ಪಲ್ಯ. ಜಾಸ್ತಿ ಐರನ್ ಕಂಟೆಂಟ್ ಅದರಲ್ಲಿರುತ್ತೆ, ಅದಕ್ಕೆ ಅದನ್ನು ಮಾಡಿದೆ. ನಾನು ಅಷ್ಟು ಪ್ರಿಪೇರ್ ಮಾಡಿದೆ. ನಾನು ಆಲ್ಮೋಸ್ಟ್ ಹೆಲ್ತಿ ಲಂಚ್ನೇ ಪ್ರಿಪೇರ್ ಮಾಡೋದು. ಒನ್ ಟೈಮ್ ರೈಸ್ ಆದರೆ ಲಂಚ್ಗೆ ಮುದ್ದೆ, ಇಲ್ಲಾಂದರೆ ನೈಟ್ಗೆ ಚಪಾತಿ. ಇಷ್ಟು ಪ್ರಿಪೇರ್ ಮಾಡಿಕೊಂಡು ಸ್ವಲ್ಪ ಬುಕ್ ಓದಬೇಕಂತ ಅನಿಸ್ತು. ಓದ್ಕೊಂಡು ಮತ್ತು ಸ್ಕೂಲ್ ಮುಗಿಸೋ ಟೈಮ್ ಆಯಿತು. ಹೋಗಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಬಂದು ಮಿಕ್ಕಿದೆ ನನ್ನ ದಿನಚರಿ ಹಾಗೆ ನಡೀತು.